ಹಾರಂಗಿ ಜಲಾನಯನ ವ್ಯಾಪ್ತಿಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಸೊ ಹಾರಂಗಿ ಜಲಾಶಯಕ್ಕೆ ಈಗ ಒಳಹರಿವು ಹೆಚ್ಚಳವಾಗಿದೆ. ಹಾರಂಗಿ ಜಲಾಶಯಕ್ಕೆ ಸೊ ಹಾರಂಗಿಯಿಂದ 20,000 ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಬಿಡುಗಡೆಯನ್ನ ಮಾಡಲಾಗ್ತಾ ಇದೆ. ಸೊ ಹಾರಂಗಿ ಜಲಾನಯನ ವ್ಯಾಪ್ತಿಯಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಹಾರಂಗಿ ನದಿ ಏನಿದೆ, ಕಾವೇರಿ ನದಿಯ ಉಪನದಿ, ಅಲ್ಲೂ ಕೂಡ ಈಗ ಜಲಾಶಯ ಏನಿದೆ ಅದು ತುಂಬುತ್ತೆ. ಅಲ್ಲಿಂದ ನೀರನ್ನು 20,000 ಕ್ಯೂಸೆಕ್ ಬಿಟ್ಟಿದ್ದಾರೆ. ಅಂದರೆ ಇದೆಲ್ಲ ಬಂದು ಸೇರ್ಕೊಳ್ಳೋದು KRS ಡ್ಯಾಮಿಗೆ ಬಂದು ಸೇರ್ಕೊಳ್ಳುತ್ತೆ. ಹಾಗಾಗಿ KRSನಲ್ಲಿ ಏನು ಅಭಾವ ಇದೆ, ನೀರಿನ ಕೊರತೆ ಏನಿದೆ, ಈಗ 17 TMC 18 TMC ಏನಿದೆ ಅದೀಗ ಜಾಸ್ತಿ ಆಗುತ್ತೆ. ಅಲ್ಲಿ ಟೋಟಲ್ ಬೇಕಾಗುವಂಥದ್ದು 49 TMC ಕೆಪಾಸಿಟಿ ಇರುವಂತಹ ಡ್ಯಾಮ್ ಅದು. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಹಾರಂಗಿ ನದಿಯಲ್ಲಿ ಆ ಪಾತ್ರದಲ್ಲಿ ಹೆಚ್ಚಿನ ಮಳೆ ಆದರೆ, ಆ ಡ್ಯಾಮಿಂದ ಬಿಡುಗಡೆ ಆದರೆ ಅದು ಕಾವೇರಿ ನದಿಗೆ ಬಂದು ಸೇರಿಕೊಳ್ಳುತ್ತೆ. ಆ ಕಡೆಗೆ ಹೇಮಾವತಿಯಲ್ಲಿ ನದಿಯಲ್ಲೂ ಕೂಡ ಹೆಚ್ಚಿನ ರೀತಿಯಾದಂಥ ಮಳೆ ಆದರೆ ಆ ಜಲಾಶಯದಿಂದ ನೀರು ಬಿಟ್ಟರು ಕೂಡ ಅದು ಬಂದು ಕಾವೇರಿಗೆ ಸೇರಿಕೊಳ್ಳುತ್ತೆ. ಅದೆಲ್ಲ ಬಂದು ಸೇರಿಕೊಳ್ಳೋದೆ KRS ಡ್ಯಾಮಿಗೆ. ಸೊ ಹಾಗಾಗಿ KRS ಭರ್ತಿ ಆಗಬಹುದು ಅಂತಿದ್ದಾರೆ. ಯಾಕೆ ಅಂತಂದರೆ ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಳೆ ಆಗ್ತಾ ಇದೆ. ನದಿ ತೀರದಲ್ಲಿ ಉಪನದಿ, ಇದು ಕಾವೇರಿಯ ಉಪನದಿ ಹಾರಂಗಿ. ಆ ಕಡೆ ಹೇಮಾವತಿ ಕೂಡ ಕಾವೇರಿಯ ಉಪನದಿ. ಆ ಭಾಗಗಳಲ್ಲಿ ಹೆಚ್ಚಿನ ರೀತಿಯಾಗಿ ಮಳೆ ಆದರೆ ಅದು ಬಹಳ ಅನುಕೂಲ ಆಗುತ್ತೆ. ಕಬಿನಿಗಾದ್ರೆ, ಕೇರಳದಲ್ಲಿ ಆದರೆ ಕಬಿನಿ ತುಂಬುತ್ತೆ. ಕಬಿನಿಯಿಂದ ಅವ್ರಿಗೆ ಡೈರೆಕ್ಟಾಗಿ ಬಿಟ್ಟುಬಿಡ್ಬೋದು. ಅದೇನು KRSಗೆ ಸಂಬಂಧ ಪಡೋದಿಲ್ಲ. ಅದು ಸಪ್ರೇಟಾಗಿ ಹೋಗ್ತಾ ಇರುತ್ತೆ. ಆ ಕಡೆ ಎಷ್ಟು ಬಂದರೂ ಆ ಕಡೆ ಕಳಿಸ್ತಾ ಇರ್ಬೋದು. ಅವ್ರಿಗೇನು ಬಿಳಿಗುಂಡ್ಲು ಅಲ್ಲಿ ಮಾಪನ ಕೇಂದ್ರ ಇದೆ. ಅವ್ರಿಗೆ ಬೇಕಾಗಿರುವಂಥ ನೀರಿನ ಮಾಪನ ಅಲ್ಲಿಗೆ ಆಗ್ಬಿಟ್ರೆ ಸಾಕು, ಮುಗಿದೋಯ್ತು ಅವ್ರ ಕತೆ. ಇನ್ನು ಉಳಿದಿದ್ದು ಕೇಳೋದೇ ಇಲ್ಲ. ಅದೆಲ್ಲ ಹೋಗಿ ಮೆಟ್ರೋಲ್ಲಿ ಸೇರ್ಕೊಳ್ಳುತ್ತೆ. ಹಾಗಾಗಿ ಇವರಿಗೆ ತಮಿಳ್ನಾಡಿಗೆ ಅರ್ಥ ಆಗೋದಿಲ್ಲ. ನಮಗೆ ಮಳೆ ಚೆನ್ನಾಗಿ ಆಗ್ಬಿಟ್ರೆ ಸಾಕಷ್ಟೇ. ಅವ್ರದ್ದು ಏನಾದರೂ ಹಾಕ್ಕೊಂಡು ಹೋಗ್ಲಿ ಅಂತ ತಮಿಳ್ನಾಡವರು ಏನಾದರೂ ಹಾಕ್ಕೊಂಡು ಹೋಗಿ. ಈಗ 20,000 ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ ಹಾರಂಗಿ ನದಿಯಿಂದ, ಜಲಾಶಯದಿಂದ ಈಗ ನೀರನ್ನು ಬಿಟ್ಟಿದ್ದಾರೆ. ಕಾವೇರಿ ನದಿಗೆ ಬಂದು ಸೇರಿಕೊಳ್ಳುತ್ತೆ ಅದು 20,000 ಕ್ಯೂಸೆಕ್ಕು. ನದಿ ಪಾತ್ರದಲ್ಲಿರುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. 20,000ಕ್ಕೆಲ್ಲ ಏನಾಗಲಿಕ್ಕಿಲ್ಲ. ಅದಕ್ಕಿಂತಲೂ ಹೆಚ್ಚು 50,000, 60,000, 70,000 ಕ್ಯೂಸೆಕ್ ದಾಟಿದ ನಂತರ ಒಂದಿಷ್ಟು ಸಮಸ್ಯೆ ಆಗುತ್ತೆ ನದಿ ತೀರದಲ್ಲಿರುವಂಥವ್ರು. ಕಬಿನಿ ಜಲಾಶಯ ಈಗ ತುಂಬಿದೆ. ಕಬಿನಿ ತುಂಬಿದ್ದಕ್ಕೇ 10,000 ಕ್ಯೂಸೆಕ್ ಬಿಡ್ತಾ ಇರೋದು.